KC ವ್ಯಾಲಿ ನೀರು ಸುಮಾರು ಒಂದು ಹೋಬಳಿಗೆ ಬಂದಿದೆ. ಈ ಕಸಬಾ ಈ ಕಡೆ ಬರಬೇಕು. ಕಾಂಗ್ರೆಸ್ ಇರಲಿಲ್ಲ. ಆಮೇಲೆ ಈ ಮಂಜೇಗೌಡರು ಈಚೆಗೆ ಬಂದ ಮೇಲೆ ಅದನ್ನ ಈ ತಾಲೂಕಲ್ಲಿ ಕಾಂಗ್ರೆಸ್ ಕಟ್ಟಿ ಬೆಳೆಸಿರೋದು ನಿಜ. ಈ ಅಪ್ಪ ಅಮ್ಮನ ಗಲಾಟೆಯಲ್ಲಿ ಮಕ್ಕಳು ಬಡವಾಯ್ತು ಅಂತ ಈಗ ನಮಗೆ ಪಾಪ ಈ ಮತದಾರರ ಸಮಸ್ಯೆ. ಈಗ ಗ್ಯಾರಂಟಿ ಇದ್ರೇನು ಪ್ರಯತ್ನ ಪಟ್ಟು ಅನುದಾನ ತಗೊಂಡು ಕೆಲಸ ಮಾಡಿಸ್ತಾವ್ರೆ. ಬಿಜೆಪಿ ಜೆಡಿಎಸ್ ಒಂದಾಗವ್ರೆ. ಇಲ್ಲಿಗ ಮಂಜುನಾಥ್ ಗೌಡ್ರು ರಾಮೇಗೌಡರು ಒಟ್ಟಾಗಿ ಹೋಗ್ಬೇಕು. ಒಟ್ಟ ಹೋಗಕ್ ಸಾಧ್ಯವಿಲ್ಲ, ಹೋಗಲ್ಲ. ಇನ್ನೊಬ್ರು 50,000 ತಗೊಂಡ್ರೆ ಓಡಿ ವಿಜಯ್ ಕುಮಾರ್ ಅವರು ಸೋತ್ರನ್ನು ತಲೆ ಕೆಡ್ಸ್ಕೊಂಡಿಲ್ಲ. ಆತನ ಕೈಲಾಗ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾರೆ. ಎಸ್ ವೀಕ್ಷಕರೇ, ಮತ್ತೊಬ್ರು ಹಿರಿಯ ಮತದಾರರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ಕರಿಯಣ್ಣ ಅಂತ ಸರ್. ಎಷ್ಟು ವರ್ಷ ನಿಮ್ಗೆ? ನಾ 68 ವರ್ಷ. ಹೌದಾ? 50 ವರ್ಷದಿಂದ ಓಟ್ ಹಾಕ್ತಿದ್ದೀರಾ? ಹೌದು. ನೀವು ನೋಡಿದ್ ಬೆಸ್ಟ್ MLA ಯಾರು ಮಾಲೂರ್ಗೆ? ಫಸ್ಟ್ MLA ಮೊದ್ಲು ಇದ್ರು ದ್ಯಾವೀರಪ್ಪನವರು, ನಾಗರಾಜ್ ಅವರೆಲ್ಲ ಇದ್ರು. ಅವ್ರ ಪೀಳಿಗೆ ಆದ್ಮೇಲೆ ಕೃಷ್ಣ ಶೆಟ್ಟರು ಬಂದ್ರು. ಅವ್ರು ಬಂದ್ಮೇಲೆ ಸ್ವಲ್ಪ ಪಾಪ ಏನೋ ಚೆನ್ನಾಗಿ ಕೆಲಸ ಮಾಡ್ಕೊಂಡ್ ಬಂದ್ರು. ನಂತರ ಮಂಜುನಾಥ್ ಗೌಡ್ರು ಅವರು ಇವ್ರು ಬಂದ್ರು. ಆಮೇಲೆ ನಂಜೇಗೌಡರು 2 ಸತಿ ಆಗಿದ್ದಾರೆ. ಅವರು ಕೈಲಾದ ಮಟ್ಟಿಗೆ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಈ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಈ ಗ್ಯಾರಂಟಿಗೆ ಕೊಟ್ಟಿರೋದ್ರಿಂದ ಅನುದಾನ ಕಡಿಮೆ ಬಂದಿದೆ. ಏನ್ ಅನುದಾನ ಬಂದಿದೆ ಆ ಅನುದಾನದಲ್ಲಿ ಇರೋದ್ರಲ್ಲಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು. ಹೋದ್ ಸಲ ನಂಜೇಗೌಡ್ರಿಗೆ ಪಾಪ ಏನ್ ಸಮಸ್ಯೆ ಅಂದ್ರೆ ಸರ್ಕಾರ ಅವ್ರದ್ದು ಇರ್ಲಿಲ್ಲ. ಈ ಸಲ ಗ್ಯಾರಂಟಿ ಗ್ಯಾರಂಟಿ ಇದ್ರೇನು ಪ್ರಯತ್ನ ಪಟ್ಟು ಅನುದಾನ ತಗೊಂಬಂದ್ ಕೆಲಸ ಮಾಡಿಸ್ತಾವ್ರೆ. ಗ್ಯಾರಂಟಿಗಳು ಕೊಟ್ರೇನು ಸಿಕ್ಕಿದ ಮಿನಿಸ್ಟರ್ಗಳ ಹತ್ರ ಎಲ್ಲ ಹೋಗಿ CM ಹತ್ರ ಹೋಗಿ ಗಲಾಟೆ ಮಾಡಿ ಆದಷ್ಟು ಅನುದಾನ ತಗೊಂಬರ್ತಾ ಇದ್ದಾರೆ. ನೆಕ್ಸ್ಟ್ CM ಬಂದು ಈ ತಾಲೂಕಲ್ಲಿ 200 ಕೋಟಿ ಏನೋ ಉದ್ಘಾಟನೆ ಮಾಡಕ ಪ್ರಯತ್ನ ನಡೀತಾರೆ. ಬಸ್ ಸ್ಟ್ಯಾಂಡ್ ಒಂದು ಆಗ್ತಾ ಇದೆ, ಫ್ಲೈ ಓವರ್ಗಳಾಗ್ತಾ ಇದೆ, ಎಲ್ಲ ಮಾಡ್ಕೊಂಡ್ ಬಂದವ್ರೆ. ಸ್ವಲ್ಪ ದಿನ ಕಾಯ್ಬೇಕು. ನಾವು ತಿಳ್ಕೊಂಡಿರಂಗೆ 2018ಗಿಂತ ಮೊದಲು ಕಾಂಗ್ರೆಸ್ ಕುಸ್ತು ಹೋಗ್ಬಿಟ್ಟಿತ್ತು ಇಲ್ಲಿ. ಅದನ್ನ ತಗೊಬಂದವ್ರೆ ನಂಜೇಗೌಡ್ರು. ಹೌದೌದು, ಅದರಲ್ಲಿ 2 ಮಾತಿಲ್ಲ, 100% ಸತ್ಯ. ಹೌದೌದು. ಏನು 9,000 ಓಟ್ಗೆ ವರ್ಷದಿಂದ ಕಾಂಗ್ರೆಸ್ ಇರ್ಲಿಲ್ಲ. ನಮ್ಮ ನಾಗರಾಜ್ ಪೀರಿಯಡ್ ಆದ್ಮೇಲೆ ಕೃಷ್ಣ ಶೆಟ್ಟರು ಬಂದ ಮೇಲೆ ಕಾಂಗ್ರೆಸ್ ಕ್ಷೀಣಿಸ್ಬಿಟ್ಟಿತ್ತು. ಆಮೇಲೆ ಈ ನಂಜೇಗೌಡರು ಈಚೆಗೆ ಬಂದ್ಮೇಲೆ ಅದನ್ನ ಈ ತಾಲೂಕಲ್ಲಿ ಕಾಂಗ್ರೆಸ್ ಕಟ್ಟಿ ಬೆಳೆಸಿರೋದು ನಿಜ. ಇಡೀ ರಾಜ್ಯದಲ್ಲಿ ಈಗ ಮಾಲೂರ್ ಚರ್ಚೆಯಲ್ಲಿದೆ ರಾಜಕೀಯವಾಗಿ ಮರು ಮತ ಎಣಿಕೆ. ಏನಕ್ಕೆ ಸರ್ ಅದು? ಸರ್, ಈಗ ಮರು ಮತದಾನ ಎಣಿಕೆ ಅಂದ್ರೆ 4 ಜನ ಇದ್ರು ಪೈಪೋಟಿ. 4 ಜನನು ಹಂಚ್ಕೊಂಡು ರಾಮೇಗೌಡರು ಇರ್ಲಿ, ಅವ್ರಿಗೂ 17,000 ಓಟ್ ಬಂದಿದೆ ಸ್ವಾಮಿ. 4 ಜನ ಇದ್ರು. 4 ಜನದಲ್ಲಿ ಫೈಟ್ ಆಗಿ ಮತಗಳು ಹಂಚ್ಕೋದು. ಕೊನೆ ಮತದಲ್ಲಿ 248ರಿಂದ ನಂಜೇಗೌಡರು ಗೆದ್ರು. ಗೆದ್ದಿದ್ದಾದ್ಮೇಲೆ ಹಿಂಗೆ ಯಾರ ಪಕ್ಕದಾಗ ಇರ್ತಾರೆ, ಮಂಜುನಾಥ್ ಗೌಡ್ರ ಅಣ್ಣ ನೀನ್ ಕೇಳ್ಬೇಕಾಗಿತ್ತು ಹಂಗೆ ಹಿಂಗೆ ಅಂತ. ಈಗ ಅವ್ರು ಹೋಗಿದ್ದಾರೆ ಮರುಮತ ಎಣಿಕೆ ಅಂತ. ಬೇಕಿತ್ತ? ಅವಶ್ಯಕತೆ ಇರ್ಲಿಲ್ಲ. ನಿಮಗ್ ಚೆನ್ನಾಗಿ ಗೊತ್ತಿರುತ್ತೆ. ಈ ಹಿಂದೆ AR ಕೃಷ್ಣಮೂರ್ತಿ ಅನ್ಬಿಟ್ಟು ಸಂತೆಮಾರನಹಳ್ಳಿ ಚಾಮರಾಜನಗರದಲ್ಲಿ ಒಂದು ಹೋಟೆಲ್ ಸೋತಿದ್ರು, ಗೊತ್ತಲ್ವಾ? ಗೊತ್ತು. ಅವರೇ ತಲೆ ಕೆಡಿಸ್ಕೊಳ್ಳಿಲ್ಲ. ಇದು ಅವಶ್ಯಕತೆ 248 ಸುಮ್ಮನೆ ಈ ಅಪ್ಪ ಅಮ್ಮನ ಗಲಾಟೆಯಲ್ಲಿ ಮಕ್ಕಳು ಬಡವಾಯ್ತು ಅಂತ. ಈಗ ನಮಗೆ ಪಾಪ ಈ ಮತದಾರರ ಸಮಸ್ಯೆ. ಈಗ ಅವ್ರು ಮರು ಎಣಿಕೆ ಮಾಡ್ತಾರಂತೆ, ಇವ್ರು ಮರು ಎಣಿಕೆ ಮಾಡ್ತಾರಂತೆ, ಅವ್ರು ಗೆಲ್ತಾರಂತೆ, ಇವ್ರು ಗೆಲ್ತಾರಂತೆ. ಜನರಿಗೆ ಗೊಂದಲ ಸೃಷ್ಟಿ ಮಾಡೋದೇ ಆಯ್ತೆ ಹೊರತು ಇನ್ನೇನು ಇದು ಅಭಿವೃದ್ಧಿಗೆ ಬಂದಿದ್ದಲ್ಲ, ತಾಲೂಕು ಒಳ್ಳೇದಾಗಿದ್ದಾಗಲ್ಲ, ಜನರಿಗೆ ಒಳ್ಳೇದಾಗಿದ್ದಲ್ಲ. ಟಿವಿ ಹಾಕಿದ್ರೆ ಮಾಲೂರ್ ನ್ಯೂಸ್ ಇವ್ರ ಮೇಲೆ ಅವ್ರು ಕೂಗಾಡೋದು, ಅವ್ರ ಮೇಲೆ ಇವ್ರು ಹಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು, ಇವ್ನ ಅಷ್ಟು ಹೊಡೆದ ಅವ್ನ ಅಷ್ಟು ಹೊಡೆದ, ಇದೇ ಐತೆ ಹೊರತು ನೀನ್ ಮಾಡ್ತಾ ಇರೋ ಕೆಲಸ ಸರಿ ಇಲ್ಲ, ಇದನ್ನ ಚೆನ್ನಾಗಿ ಮಾಡು ಅಂತ ಹೇಳಿ ಮಾರ್ಗದರ್ಶನ ಕೊಡೋರು ಯಾರು ಇಲ್ಲ. ಈಗ 17,000 ಚಿಲ್ಲರೆ ತಗೊಂಡಿ ರಾಮೇಗೌಡ್ರನ್ನ ಹೇಳಿದ್ರೆ, ಇನ್ನೊಬ್ರು 50,000 ತಗೊಂಡ್ರೆ ಓಡಿ ವಿಜಯ್ ಕುಮಾರ್. ಅವ್ರ ಹೆಂಗೆ? ಅವ್ರು ಸೋತ್ರನ್ನು ತಲೆ ಕೆಡ್ಸ್ಕೊಂಡಿಲ್ಲ. ಆತನ ಕೈಲಾದ ಮಟ್ಟಿಗೆ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಅವನು. ಈಗಲೂ ಜನರ ಮಧ್ಯೆ ಬರ್ತಾನೆ. ಕಷ್ಟ ಸುಖ ಯಾರ ಹೇಳಿ ಏನು ಕಾರ್ಯಕ್ರಮಕ್ಕೆ ಹೋದ್ಲಿ ಓದ್ತಾನೆ ಬರ್ತಾನೆ, ನಡೀತಾ ಇದೆ. ಈ ಮಂಜುನಾಥ್ ಗೌಡ್ರು ಬರ್ತಾರೆ, ಅವ್ರು ಈ ಮಧ್ಯೆ ಬರಲಿಲ್ಲ. ಇದೇ ಇವಾಗ ಮರು ಮತ್ತೆ ಎಣಿಕೆ ಆದಾಗ ಯಾವ ಸ್ವಲ್ಪ ವಾದ ವಿವಾದಗಳು ಬಂದ ಮೇಲೆ ಅವರು ಸುಮ್ಮನೆ ಇದ್ರೆ ಆಗಲ್ಲ ಅಂತೇಳಿ ಬಂದು ಅವ್ರ ಮೇಲೆ ಇವ್ರ ಮೇಲೆ ಹೇಳ ಅಂತ ಹೇಳಿ ಈ ಮಧ್ಯೆ ಸ್ವಲ್ಪ ಓಡಾಡ್ತಾವ್ರೆ. ಅವರು ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ಏನ್ ಬೇಕಾದ್ರೆ ಆಗೋಲಿ ಸರ್, ನಿಮ್ ಪ್ರಕಾರ ಮಾಲೂರ್ಗಿರೋ ಸಮಸ್ಯೆ ಇದು ಸರಿ ಆಗ್ಬೇಕು? ರಸ್ತೆಗಳು ಸರಿ ಹೋಗ್ಬೇಕು ಸರ್, ರಸ್ತೆಗಳು ಸರಿ ಹೋಗ್ಬೇಕು. KC ವ್ಯಾಲಿ ನೀರು ಸುಮಾರು ಒಂದು ಹೋಬಳಿಗೆ ಬಂದಿದೆ. ಈ ಕಸಬಾ ಈ ಕಡೆ ಬರಬೇಕು. ನಾವು 3 ದಿನದಿಂದ ಜನರನ್ನ ಮಾತಾಡ್ಸ್ತಾ ಇದೀವಿ. ಫಾರ್ ದಿ ಫಸ್ಟ್ ಟೈಮ್ ಒಬ್ರು KC ವ್ಯಾಲಿ ಬಗ್ಗೆ ಮಾತಾಡಿದ್ದೀವಿ. ಹೌದು ಸರ್, ಬೇಕಂದ್ರೆ ನಮಗೆ ಇಲ್ಲಿ ಬರಡು ಭೂಮಿ ಸರ್, ಮಳೆ ಕಡಿಮೆ, ಏನೋ ಕೆರೆಗೆ ನೀರು ತುಂಬಿದ್ರೆ ಅಂತರ್ಜಲ ಆಗ್ತದೆ, ಕುಡಿಯೋ ನೀರಿಗಾಗ್ಲಿ ರೈತರಿಗಾಗ್ಲಿ ಅನುಕೂಲ ಆಗ್ತದೆ ಅನ್ನೋದು ಒಂದು ಆಸೆ ಅಷ್ಟೇ ನಮಗೆ. ಶಾಸಕರಿಗೆ ನೀವು ಹಿರಿಯರಾಗಿ ಏನ್ ಸಲಹೆ ಕೊಡ್ತೀರಾ? ಯಾರು ಬೇಕಾರಾಗಿರ್ಲಿ, ಇವತ್ತು ನಂಜೇಗೌಡರು, ನೆನ್ನೆ ಒಬ್ರು, ನಾಳೆ ಇನ್ನೊಬ್ರು, ಯಾರೇ ಬರ್ಲಿ ನಮ್ ತಾಲೂಕು ಅಭಿವೃದ್ಧಿ ಆಗ್ಬೇಕು ಸರ್. ರಸ್ತೆಗೆ ಸರಿ ಹೋಗ್ಬೇಕು, ರಸ್ತೆಗೆ ಸರಿ ಹೋಗ್ಬೇಕು. ಆಮೇಲೆ ಈ ಡೆವಲಪ್ಮೆಂಟ್ಸ್ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು.
ಈ ಶಿಕ್ಷಣದ ಬಗ್ಗೆ, ಈ ಆರೋಗ್ಯದ ಬಗ್ಗೆ ಮೇನ್ ರಸ್ತೆಗಳಾಗ್ಬೇಕು ಸರ್. ಈಗ ನಿಮ್ಮಂತ ತಿಳಿದವ್ರ ಜೊತೆ ಹಿರಿಯರ ಜೊತೆ ಬಂದ್ ಚರ್ಚೆ ಎಲ್ಲ ಮಾಡ್ತಾರ ಶಾಸಕರು? ಮಾಡ್ತಾರೆ ಸರ್, ಕೇಳ್ತಾರೆ ಹೇಳಿದ್ರು ಮಾಡ್ತಾರೆ. ನೀವ್ ಹೇಳಿದ್ ಯಾವ್ದಾಗಿದೆ ಸರ್? ಈ ಮಾಲೂರು ಮಾಸ್ತಿ ಸುಮಾರು ಜನ ಬೈತಾ ಇದ್ರು ನಮ್ನ, ಅದನ್ನ 100 ಸತಿ ಹೇಳಿದ್ವಿ ಅಣ್ಣ ಹಿಂಗ್ ಬೈತಾ ಇರ್ತಾರೆ ನಾವು ಓದ್ತಾ ಇದ್ರಿ ಅಂತ. ಅದನ್ನ ಈಗ ಮಾಡಿಸ್ತಾ ಇದ್ದಾರೆ. ಈಗ ಮಾಡ್ಸಕ್ 7.5 ವರ್ಷ ಬೇಕಾಯ್ತಾ? 7.5 ವರ್ಷ ಬೇಕಾಯ್ತು. ಅನುದಾನ ಇಲ್ಲ ಸರ್ಕಾರ ಇರಲಿಲ್ಲ. ಸರ್ಕಾರ ಬಂದ್ಮೇಲೆ ಗ್ಯಾರಂಟಿಗಳಿಗೆ ಹೋಯ್ತು. 93,000 ಕೋಟಿ ಓದ್ತಾ ಇದೆ ಇವಾಗ 2.5 ವರ್ಷಕ್ಕೆ. ಇನ್ 2.5 ವರ್ಷ 93,000 ಕೋಟಿ ಬೇಕು. ಆ 93,000 ಕೋಟಿ ಇದ್ದಿದ್ರೆ ಡೆವಲಪ್ಮೆಂಟ್ ಬೇಕಾದಷ್ಟು ಆಯ್ತು. ಸರ್ಕಾರ ಹಿಡಿದಿದ್ದಲ್ಲೇ ಗ್ಯಾರಂಟಿ ಕೊಟ್ಟು ಹಿಡುವುದು. ನಿಮ್ಗೇನ್ ಅನ್ಸುತ್ತೆ, ಈ ಕಾಂಗ್ರೆಸ್ ಸರ್ಕಾರ ಹೋಗ್ಬಿಡುತ್ತಾ ನೆಕ್ಸ್ಟ್ ಅಥವಾ ಬಿಜೆಪಿ ಬರುತ್ತಾ? ಹೇಳಕ್ಕಾಗಲ್ಲ ಸರ್, ಜನರ ಕೈಯಲ್ಲಿ ಇರೋದು. ಅಲ್ಲ, ಯಾಕಂದ್ರೆ ಬಿಜೆಪಿ JDS ಒಂದಾಗವ್ರೆ. ಇಲ್ಲಿಗ ಮಂಜುನಾಥ್ ಗೌಡ್ರು ರಾಮೇಗೌಡರು ಒಟ್ಟಾಗ ಹೋಗ್ಬೇಕು ಹೋದ್ರೆ ಒಟ್ಟ ಹೋಗಕ್ ಸಾಧ್ಯವಿಲ್ಲ, ಹೋಗಲ್ಲ. ಮೈತ್ರಿ ಅನ್ನೋದು ಕಷ್ಟ ಏನಾದ್ರೆ ಹೈಕಮಾಂಡ್ ಲೆವೆಲ್ ಲೋಕಸಭೆಯಲ್ಲಿ ಮಾಡಿದ್ರು, ಇಲ್ಲಿ ಲೋಕಲ್ ಅಲ್ಲಿ ಕಷ್ಟ ಆಗ್ತದೆ ಸರ್. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.